ತುಂಬಾ ಖುಷಿ ಇದೆ ನಂಗೆ. ಇವತ್ತೇ ಕಾಯ್ತಾ ಇದ್ದೆ. ನಿನ್ನೆ ಅದೊಂದು ಪ್ರೀಮಿಯರ್ ಅಂತ ಇತ್ತು, ಬಟ್ ಅಲ್ಲೆಲ್ಲ ನಮಗೆ ಗೊತ್ತಿರೋರೇ ಬರ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ ಅನ್ನೋ ಒಂದು ಇದ್ರಲ್ಲಿ ಇವತ್ತೇನ ಹೇಗಿರುತ್ತೆ ರೆಸ್ಪಾನ್ಸ್ ಅಂತ ನೋಡಕ್ ವೇಟ್ ಮಾಡ್ತಾ ಇದ್ದೆ. ಬಟ್ ನಿನ್ನೆ ನನಗೆ ಉಪ್ಪಿ ಸರ್ ಒಂದು ರಿಯಾಕ್ಷನ್ ಕೊಟ್ಟಿದ್ದು ನೋಡಿ ನನಗೆ ಅಲ್ಲೇ ತುಂಬಾ ಸ್ಯಾಟಿಸ್ಫೈ ಆಗೋಯ್ತು. ಅವ್ರು ತುಂಬಾ ಖುಷಿ ಪಟ್ಟು ಐ ಆಮ್ ಪ್ರೌಡ್ ಆಫ್ ಯು ಅನ್ನೋ ಒಂದು ಮಾತು ಹೇಳಿ ನನಗೆ ನಿಜವಾಗ್ಲೂ ಖುಷಿ ಆಯ್ತು ಅಂತ ಹೇಳಿದ್ರು. ಸೊ ಅದು ಅಲ್ಲೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡ್ತು. ಬಟ್ ಇಲ್ಲಿ ಮತ್ತೆ ಜನರ ರಿಯಾಕ್ಷನ್ಸ್ ಎಲ್ಲರದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನಾನು ಆಲ್ರೆಡಿ ತುಂಬಾ ಕಡೆ ಹೇಳ್ಬಿಟ್ಟಿದ್ದೀನಿ ಜನರಿಗೆ, ದಯವಿಟ್ಟು ತಿಳ್ಕೊಳ್ಳಿ, ಚೆನ್ನಾಗಿದೆ ಅಂದ್ರೆ ಹೋಗಿ ಅಂತ. ಇವತ್ತು ಅದನ್ನೇ ಹೇಳ್ತೀನಿ, ಲೇಟ್ ಮಾಡಬೇಡಿ. ನಿಮ್ಗೆ ಗೊತ್ತಿರೋ ಕಾಲ್ ಮಾಡಿ, ಅಥವಾ ನೀವು ಯಾವ ರಿವ್ಯೂರ್ಸ್ ನಂಬ್ತೀರಾ ಅವ್ರನ್ನ ಫಾಲೋ ಮಾಡ್ತೀರಾ, ಅವ್ರ ರಿವ್ಯೂಗಳು ನೋಡಿ ಚೆನ್ನಾಗಿದೆ ಅಂದ್ರೆ ಇಮಿಡಿಯೇಟ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಎಲ್ಲ ಒಂದ್ ಕಡೆ ಬೇರೆ ಇಂಡಸ್ಟ್ರಿಗಳಲ್ಲಿ ಒಂದಷ್ಟು ಸಿನಿಮಾಗಳು ಈ ತರ ಕಂಡು ನೋವು ಬೇರೆ ಬೇರೆ ವಿಧಾನದಲ್ಲಿ ಇರುವಂತದ್ದು. ಅಂತ ಸಂದರ್ಭದಲ್ಲಿ ಬೇಬಿ ಅರ್ಜುನ್ ರೆಡ್ಡಿ ಅಂತ ಹೇಳಿದ್ರೆ ಕನ್ನಡಕ್ಕೆ ಒಂದು ಒಳ್ಳೆ ಪ್ರಯತ್ನ ಅಂತ. ಥ್ಯಾಂಕ್ ಯು. ಇಲ್ಲ ಏನೇನೋ ಹೇಳ್ತಾ ಇದಾರೆ, ಬಟ್ ಇದೆಲ್ಲ ಒಂದ್ ವೀಕ್ ಆದ್ಮೇಲೆ ಕುತ್ಕೊಂಡು ಎಲ್ಲಾನು ಮೋಸ್ಟ್ಲಿ ಡೈಜೆಸ್ಟ್ ಮಾಡ್ಕೊಬಹುದು ಅನ್ಸುತ್ತೆ. ಈಗ ಉಪೇಂದ್ರ ಸರ್ ನೆನ್ನೆ ಹೇಳಿದ್ರಂತೆ, ತುಂಬಾ ಅಂದ್ರೆ ವರ್ಷಗಳಾದ್ಮೇಲೆ ಯಾರು ನಂತರ ಸಿನಿಮಾ ಮಾಡಿರಲಿಲ್ಲ, ನೀವು ಮಾಡಿದೀರಾ ಅಂತ ಹೇಳಿದ್ರಂತೆ. ಅದು ತುಂಬಾ ದೊಡ್ಡ ಕಾಂಪ್ಲಿಮೆಂಟ್. ಆತರ ಅವ್ರು ನನಗೆ, ನೀವು ನನ್ ಸಿನಿಮಾ ನೋಡ್ತಾ ಹೆಂಗ್ ಎಂಜಾಯ್ ಮಾಡಿರ್ತೀರೋ ನಾನು ಈ ಸಿನಿಮಾ ನೋಡ್ತಾ ಹಂಗೆ ಎಂಜಾಯ್ ಮಾಡ್ದೆ ಕಣ್ರಿ ಅಂದ್ರು. ಅಂಡ್ ತುಂಬಾ ಸಪೋರ್ಟಿವ್ ಆಗಿ ನನ್ನ ಮತ್ತೆ ಸೈಡ್ಗೂ ಕರ್ಕೊಂಡು ಹೋಗೋರು, ನಾನು ಕ್ಯಾಮ್ರಾ ಮುಂದೆ ಅಂತ ಅಥವಾ ಜನಗಳಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಗೆಲ್ಲುತ್ತೆ, ನೀವು ನಿಲ್ಲಿಸ್ಕೊಳ್ಳಿ ಈ ಸಿನಿಮಾನ ಅಂತ ಹೇಳಿದ್ದಾರೆ. ನನಗ ಅದು ತುಂಬಾ ಖುಷಿ ಕೊಡ್ತು. ಸೊ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನಾವು ಗುರುಗಳು ಅಂದ್ಬಿಡ್ತೀವಿ, ಬಟ್ ಅವ್ರು ಇವ್ನ ಶಿಷ್ಯ ಅಂತ ಹೇಳ್ಬೇಕು ಅಂತ ಕೆಲಸ ನಾವು ಮಾಡ್ಬೇಕು ಅಂತ. ಸೊ ನೆನ್ನೆ ಅದು ಆಗಿದೆ ಅಂತ ನಾನು ಭಾವಿಸಿದೀನಿ. ಆಯಂ ಗಾಡ್ ಅಂತ ಸಿನಿಮಾ ಮಾಡಿದೀರಾ, ಇದರಲ್ಲಿ ಹುಡುಗಿರ ಬಗ್ಗೆ ಏನೋ ಹೇಳಿದ್ರಿ ಅಂತ. ನಾನು ಇಂದ ಸಿನಿಮಾ ನೋಡಿಲ್ಲ. ಸೊ ಗಾಡ್ ಇಸ್ ಗ್ರೇಟ್ ಅಂತ ಮಾಡಿದ್ರೆ ಹುಡುಗರ ಬಗ್ಗೆ ಹೇಳ್ತೀರಾ ಅಂತ. ಹುಡುಗಿ ಅಂತ ಜನರಲೈಸ್ ಮಾಡಕ್ಕಾಗಲ್ಲ. ನಿಮ್ಗೆ ಹುಡುಗಿರಲ್ಲೂ ಎಲ್ಲಾ ತರದವ್ರು ಸಿಗ್ತಾರೆ, ಹುಡುಗರಲ್ಲೂ ಎಲ್ಲಾ ತರದವ್ರು ಸಿಗ್ತಾರೆ. ಈ ಸ್ಟೋರಿಯಲ್ಲಿರೋ ಎರಡು ಪಾತ್ರದ ಬಗ್ಗೆ ತೋರಿಸ್ತೀನಿ ಅಷ್ಟೇ. ಸೆಕೆಂಡ್ ಹಾಫ್ ಒಂದು ಸಿನಿಮಾದ ಜೀವನ ತುಂಬಾ ಒಳ್ಳೆ ಪಾಯಿಂಟ್ ಅಂದ್ರೆ ಫಾಲ್ಸ್ ಅಲಿಗೇಷನ್. ಈಗ ದಿನಕ್ಕೆ 10 ಸ್ಟೋರಿಗಳನ್ನ ಒಂದಷ್ಟು ಕೇಳ್ತಾ ಇರ್ತೀವಿ. ಎಣ್ಣೆ ಆಗಿರುವಂತ ಲಾಸ್ಟ್ ಔಟ್ ಬರುತ್ತೆ, ತುಂಬಾ ಅದ್ಭುತವಾಗಿ. ಅದು ಸ್ವಲ್ಪ ಸಿನಿಮಾಲೇ ನೋಡ್ಲಿ ಜನಕ್ಕೆ, ಅದು ಅಲ್ಲಿ ನೋಡಿದ್ರೆ ಅದು ಮಜಾ ಸಿಗ್ಬೇಕು. ಇಲ್ಲಿ ಏನ್ ಮಾತಾಡಿದ್ರು ಅಲ್ಲಿ ಸಿಗೋ ಒಂದು ಖುಷಿ ಮಿಸ್ ಆಗ್ಬಿಡತ್ತೆ. ಅದಕ್ಕೆ ಅಂದ್ರೆ ಉಪೇಂದ್ರ ಅವರ ಸಿನಿಮಾಗಳಲ್ಲಿರೋ ಎಷ್ಟು ಪರ್ಸೆಂಟೇಜ್ ಕ್ವಶ್ಚನ್ ಈ ಸಿನಿಮಾದಲ್ಲಿ ಇದೆ? ನನ್ನ ಕೇಳಿದ್ರೆ ಅವ್ರ ಲೆವೆಲ್ಗೆ ನಾನು ಒಂದು 5% ಇರ್ಬೋದು ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನೀವು ಏನೇ ನೋಡೋರು ಅವ್ರಿಗಿಂತ ಒಂದು 5% ಅಷ್ಟೇ ಇದೆ ಅದು ಅಂತ ನನಗೆ. ನಾನು ಅದನ್ನು ಹೇಳಕ್ ಇಷ್ಟಪಡ್ತೀನಿ, ಏನು ಎಕ್ಸ್ಪೆಕ್ಟೇಷನ್ ಇಲ್ಲೇ ಒಳಗಡೆ ಬನ್ನಿ, ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೆ. ಯಾಕಂದ್ರೆ ನಿನ್ನೆ ಇವತ್ತು ರಿಯಾಕ್ಷನ್ ನೋಡಿ ಹಾಗ ಅನ್ನಿಸ್ತಾ ಇದೆ. ನೀವು ಸಿನಿಮಾ ನೋಡಿಲ್ಲ ಅಂತ ಇದ್ದೀರಾ, ದಯವಿಟ್ಟು ಒಂದ್ಸಲಿ ನೋಡ್ಬಿಡಿ. ನನಗೆ ವಾವ್ ಅನ್ಸ್ತು. ಆರ್ಟಿಸ್ಟ್ಗಳಿಗೂ ಅಂದ್ರೆ ಕೆಲವಷ್ಟು ಸೀನ್ಗಳಲ್ಲಿ ಆಕ್ಟ್ ಮಾಡಿರ್ತೀವಿ, ಬಟ್ ಸಿನಿಮಾ ಆರ್ಟಿಸ್ಟ್ ಕನೆಕ್ಟ್ ಆಗೋದು ತುಂಬಾ ರೇರು. ಈ ಸಿನಿಮಾ ನೋಡ್ತಾ ಹೋದಂಗೆ ಅಯ್ಯೋ ಹಿಂಗೆಲ್ಲ ಇದೆಯಾ, ಈ ಸಿನಿಮಾ ಇಷ್ಟೆಲ್ಲ ಚೆನ್ನಾಗಿದ್ಯಾ, ಆ ಸಿನಿಮಾ ನಾನು ಒಂದು ಪಾತ್ರವಾಗಿದ್ದೀನ ಅಂತ ಖುಷಿ ಆಯ್ತು. ಮತ್ತೆ ಎಲ್ಲೆಲ್ಲಿನ ಎಲಿಮೆಂಟ್ಸ್ ಎಲ್ಲೆಲ್ಲೋ ಕನೆಕ್ಟ್ ಆಗುತ್ತೆ, ಎಲ್ಲೆಲ್ಲೋ ಚಿಕ್ಕ ಪಾಯಿಂಟ್ಸ್ ಎಲ್ಲೋ ಮತ್ತೊಂದು ಡಾಟ್ ನ ಮತ್ತಿನ್ನೊಂದು ಎಲ್ಲೋ ಕಡೆ ಕನೆಕ್ಟ್ ಮಾಡ್ತಾರೆ. ಆ ಸ್ಕ್ರೀನ್ ಪ್ಲೇ ನಾನು ತುಂಬಾ ರೇರ್ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದು. ಅಂದ್ರೆ ತಲೆ ಕೆಡ್ಸ್ಬೇಕು ಸಿನಿಮಾ. ಹೊರಗ್ ಬಂದಾಗ ನಿಮ್ಗೆ ಮೈಂಡ್ ಡಿಸ್ಟರ್ಬ್ ಮಾಡ್ಬೇಕು, ಆ ಡಿಸ್ಟರ್ಬ್ ಈ ಸಿನಿಮಾ ಮಾಡುತ್ತೆ. ಸುಮ್ನೆ ಕೂತ್ಕೊಂಡ್ವಿ, ಹೊರಗ್ ಬರ್ಬೇಕಾದ್ರೆ ಆ ಸಿನಿಮಾನೇ ಮರ್ತು ಬಿಡೋದಂತಲ್ಲ, ಕಾಡ್ತಾ ಹೋಗ್ಬೇಕು. ಸೊ ನೆನ್ನೆಯಿಂದ ಈ ಸಿನಿಮಾ ಕಾಡ್ತಾ ಇದೆ. ಆಕ್ಚುಲಿ ಅಷ್ಟು ಇಷ್ಟ ಆಯ್ತು ನನಗೆ. ಸೆಕೆಂಡ್ ಹಾಫ್ ಅಲ್ಲಿ ಇರುವಂತ ಮೇಜರ್ ಕಂಟೆಂಟ್ ಫಾಲ್ಸ್ ಅಲಿಗೇಷನ್ ನೋಡ್ತಾ ಇದ್ದೀವಿ. ದಿನಕ್ಕೆ 1000 ಕೇಸ್ಗಳು ಬೀಳುತ್ತೆ, ಅದರ ವಿಚಾರ ಇದೆಯಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹೌದೌದು, ಖಂಡಿತ. ಅಂದ್ರೆ ಕೆಲವೊಂದು ವಿಚಾರಗಳನ್ನ ಯಾರು ಟಚ್ ಮಾಡಲ್ಲ, ಸಿನಿಮಾದವರೇ ಟಚ್ ಮಾಡ್ಬೇಕಾಗತ್ತೆ. ಈ ತರ ಇದೆ, ಈ ತರ ಒಂದಷ್ಟು ಮೆಸೇಜ್ ನ ಆಡಿಯನ್ಸ್ ಗೆ ತಲುಪಿಸಬೇಕಾಗತ್ತೆ. ಇದೆಲ್ಲ ತಪ್ಪು. ನಿಮ್ಗೆ ಎಲ್ಲೋ ಒಂದ್ ಕಡೆ ಯಾವ್ದೋ ರೀತಿಯಲ್ಲಿ ಈ ರೀತಿಯಲ್ಲಿ ಅಲ್ಲದೆ ಇದ್ರು ಸಹ ಬೇರೆ ರೀತಿಯಲ್ಲಿ ಶಿಕ್ಷೆ ಆಗ್ಬೋದು ಅನ್ನೋದನ್ನ ಸಿನಿಮಾದವ್ರು ಎಷ್ಟೋ ಸರಿ ಮನವರಿಕೆ ಮಾಡಿದ್ದಾರೆ. ಅದರಿಂದ ಎಷ್ಟೋ ಜನ ತಿದ್ಕೊಂಡಿದ್ದಾರೆ. ಇದೊಂದು ಆತರ ಅಲಿಗೇಷನ್ಸ್ಗೆಲ್ಲ ಒಂದು ಪಾಠ. ಸೊ ಖಂಡಿತ ಒಂದಷ್ಟು ಜನ ನೋಡ್ಬಿಟ್ಟು ಆಗ್ಬಿಟ್ರೆ ಅಂತ ತಿದ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. I'm so happy, and the most important thing for me that Uppi sir loved the film. So that is the best thing that he liked it, and I'm so happy that people are like loving it. But still, we are like waiting for the audience response. They're gonna say it, then we'll get to know. That's it. Your character ಬಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್, getting good response. Okay, so one compliment I got from Uppi sir, and he was like, Chetan, like, I really hate your character. So that means I succeed at my performance. So that's yeah. So that's it. Today, how you watching movie with the fans?
I loved it. Like it was a different experience. It was my first experience with the, with the audience. So it was good. It was amazing. I liked it. Thank you so much.